ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೂಮೆಂಟ್ ಆಫ್ ಫೋರ್ಸ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಜಸ್ಟ್ ಮೂಮೆಂಟಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ ಅಷ್ಟೇ. ಕ್ಯಾಲ್ಕುಲೇಟ್ ದ ಮೂಮೆಂಟಮ್ ಆಫ್ ಆಲ್ ದಿ ಫೋರ್ಸಸ್ ಅಬೌಟ್ ಪಾಯಿಂಟ್ ಎ ಅಂತ ಕೊಟ್ಟಿದ್ದಾರೆ. ಸೊ ಪಾಯಿಂಟ್ ಎ ಇಲ್ಲಿದೆ ನಮಗೆ. ಸೊ ಆ ಒಂದು ಪಾಯಿಂಟಿನ ರೆಸ್ಪೆಕ್ಟಿವ್ ಅಲ್ಲಿ ನಾವು ಮೂಮೆಂಟಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನನ್ನ ಹತ್ರ ಇರುವಂತದ್ದು ಎಷ್ಟು ಫೋರ್ಸ್ಗಳು? ಮೂರೇ ಮೂರು. ಒಂದು 10 ನ್ಯೂಟನ್, ಎರಡನೇದು 20 ನ್ಯೂಟನ್, ಇನ್ನೊಂದು 30 ನ್ಯೂಟನ್. ಇಲ್ಲಿ ಏನಾಗಿದೆ ಅಂತಂದ್ರೆ ಈ 20 ನ್ಯೂಟನ್ ವರ್ಟಿಕಲ್ ಫೋರ್ಸ್. ವರ್ಟಿಕಲ್ ಅಂದ್ರೆ ಏನು? ಮೇಲೆ ಹೋಗೋದು ಅಥವಾ ಕೆಳಗಡೆ ಹೋಗೋದು. ಸೊ ಇದು ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ಇದು ಕೂಡ ವರ್ಟಿಕಲ್ ಫೋರ್ಸ್. ಈ 10 ನ್ಯೂಟನ್ ಏನು? ಹಾರಿಜಾಂಟಲ್ ಫೋರ್ಸ್. ಹಾರಿಜಾಂಟಲ್ ಅಂತಂದ್ರೆ ಅಡ್ಡಡ್ಡ ಹೋಗೋದು, ಬಲಗಡೆ ಹೋಗ್ತಾ ಇರೋದಿರ್ಬೋದು, ಎಡಗಡೆ ಹೋಗ್ತಾ ಇರೋದಿರ್ಬೋದು, ಅದೆಲ್ಲ ಏನಾಗ್ತವೆ? ಹಾರಿಜಾಂಟಲ್ ಫೋರ್ಸ್. ಆದ್ರೆ ಈ 30 ನ್ಯೂಟನ್ ಏನು? ಸಮ್ ಆಂಗಲ್ ಇಂದ ಅದು ಬೆಂಡ್ ಆಗಿದೆ. ಸೊ ಅದನ್ನ ನಾವೇನಂತ ಕರಿಬಹುದು? ಇನ್ಕ್ಲೈನ್ಡ್ ಫೋರ್ಸ್ ಅಂತ ಕರಿತಾ ಹೋಗ್ತೀವಿ. ಏನು? ಇನ್ಕ್ಲೈನ್ ಫೋರ್ಸ್ ಅಂತ ಅಂದ್ರೆ ಅದು ವರ್ಟಿಕಲ್ ಅಲ್ಲ, ಹಾರಿಜಾಂಟಲ್ ಅಲ್ಲ, ಅದೇನಾಗಿದೆ? ಸಮ್ ಆಂಗಲ್ ಇಂದ ಬೆಂಡ್ ಆಗಿದೆ. ಸೊ ಎಷ್ಟು ಆಂಗಲ್? ಇದಷ್ಟು ಕೂಡ ಸೇರಿಸಿ ನನಗೆ 90 ಡಿಗ್ರಿ ಇರುತ್ತೆ ಅಲ್ವಾ? ಇದಷ್ಟು ಕೂಡ ಸೇರಿಸಿ. ಸೊ ನನಗೆ ಬೇಕಾಗಿರೋದು ಎಷ್ಟು? ಇಷ್ಟು ಮಾತ್ರ ಬೇಕು. ಎಷ್ಟು ಡಿಗ್ರಿ ಆಗಿರುತ್ತೆ? 45 ಡಿಗ್ರಿ. ಅರ್ಧಕ್ಕೆ ಕರೆಕ್ಟ್ ಆಗಿ ಡಿವೈಡ್ ಆಗಿರುತ್ತೆ. ನೋಡಿ ಇಲ್ಲಿ, ಇಲ್ಲಿಂದ ಶುರುವಾಗಿ ಇಲ್ಲಿಗೆ ಬಂದಿದೆ ಅಂತಂದ್ರೆ ಅರ್ಧಕ್ಕೆ ಅರ್ಧ ಕರೆಕ್ಟ್ ಆಗಿ ಡಿವೈಡ್ ಆಗಿದೆ. ಸೊ ಟೋಟಲ್ 90ಲಿ ಅರ್ಧ ಹೋಯ್ತು ಅಂತಂದ್ರೆ 45 ಡಿಗ್ರಿ ಮಾತ್ರ ಉಳಿತು. ಸೊ ಈಗ ಏನ್ ಮಾಡಬೇಕು? ಈ ಒಂದು ಇನ್ಕ್ಲೈನ್ಡ್ ಫೋರ್ಸ್ ಇದೆಯಲ್ಲ, ಸೊ ಅದಕ್ಕೆ ನಾವು ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಕಾಂಪೋನೆಂಟ್ ಗಳನ್ನ ಬರಿಬೇಕಾಗತ್ತೆ. ಸೊ ಯಾವ ರೀತಿ ಬರೆಯೋದು ತೋರಿಸ್ತೀನಿ ನೋಡಿ. ದಿಸ್ ಈಸ್ 30 ನ್ಯೂಟನ್. ಅದನ್ನ ಸಣ್ಣದಾಗಿ ಬರ್ದಿರ್ತೀನಿ. ಒಂದು ವರ್ಟಿಕಲ್ ಫೋರ್ಸ್, ಇನ್ನೊಂದು ಹಾರಿಜಾಂಟಲ್ ಫೋರ್ಸ್ ಅನ್ನ ಬರಿಬೇಕು. ಈಗ ನೋಡ್ಕೊಳ್ಳಿ, ಇಲ್ಲಿ ಹೊರಗಡೆ ಹೋಗ್ತಾ ಇರೋದ್ರಿಂದ ಆರೋ, ನಾವು ಇಲ್ಲೂ ಕೂಡ ಕಾಂಪೋನೆಂಟ್ ಗಳಲ್ಲೂ ಕೂಡ ಆರೋನ ಹೊರಗಡೆನೆ ತೋರಿಸ್ಬೇಕು, ಡೈರೆಕ್ಷನ್ ಅನ್ನ. ನೋಡಿ ಡಿಗ್ರಿ ಗೊತ್ತಿದೆ, ದಟ್ ಈಸ್ 45 ಡಿಗ್ರಿ. ಸೊ ಯಾವ ರೀತಿ ಡಿಗ್ರಿ ಅಂತಂದ್ರೆ ಇದು ಹಾರಿಜಾಂಟಲ್ ಪ್ಲೇನ್ ಅಂತ ಅನ್ಕೊಳ್ಳಿ. ಸೊ ಆ ಹಾರಿಜಾಂಟಲ್ ಪ್ಲೇನ್ ಮತ್ತೆ ಇನ್ಕ್ಲೈನ್ಡ್ ಲೈನ್ ಇದೆಯಲ್ಲ ಅಂತಂದ್ರೆ ಇನ್ಕ್ಲೈನ್ಡ್ ಫೋರ್ಸ್, ಅವುಗಳ ಮಧ್ಯೆ ಇರುವಂತ ಆಂಗಲ್ ಬೇಕು. ಏನು? ಹಾರಿಜಾಂಟಲ್ ಕಾಂಪೋನೆಂಟ್, ಹಾರಿಜಾಂಟಲ್ ಪ್ಲೇನು ಮತ್ತೆ ಈ ಇನ್ಕ್ಲೈನ್ಡ್ ಫೋರ್ಸ್ ಮಧ್ಯೆ ಇರುವಂತ ಆಂಗಲ್ ಬೇಕಿತ್ತು. ಅದು ಆಲ್ರೆಡಿ ಗೊತ್ತಿದೆ, 45 ಡಿಗ್ರಿ. ಸೊ ಈಗ ಯಾವ ರೀತಿ ಬರೀತೀರಾ? ವರ್ಟಿಕಲ್ ಕಾಂಪೋನೆಂಟ್ ಆದ್ರೆ ಸೈನ್ ಅನ್ನ ಯೂಸ್ ಮಾಡಬೇಕು, ಹಾರಿಜಾಂಟಲ್ ಕಾಂಪೋನೆಂಟ್ ಆದ್ರೆ ಕಾಸ್ ಅನ್ನ ಯೂಸ್ ಮಾಡಬೇಕು. ಏನು? ವರ್ಟಿಕಲ್ ಕಾಂಪೋನೆಂಟ್ ಅಂತಂದ್ರೆ ಮೇಲೆ ಅಥವಾ ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ಏನ್ ಯೂಸ್ ಮಾಡಬೇಕು? ಸೈನ್ ಯೂಸ್ ಮಾಡಬೇಕು. ಎಡಗಡೆ ಅಥವಾ ಬಲಗಡೆ ಅಂತಂದ್ರೆ ಹಾರಿಜಾಂಟಲ್ ಫೋರ್ಸ್ ಆಗಿದ್ರೆ ಕಾಸ್ ಯೂಸ್ ಮಾಡಬೇಕು. ಸೊ ಈಗ ವರ್ಟಿಕಲ್ ಕಾಂಪೋನೆಂಟ್ ಬರೆಯೋಣ. ಫಸ್ಟ್ ಫೋರ್ಸ್ ಬರೀರಿ, ದಟ್ ಇಸ್ 30 ಕಾಸ್ ವರ್ಟಿಕಲ್ ಕಾಂಪೋನೆಂಟ್ ಆಗಿರೋದ್ರಿಂದ ಸೈನ್. ಡಿಗ್ರಿ ಎಷ್ಟಿದೆ? 45. ಗೊತ್ತಾಯ್ತಾ ಯಾವ ರೀತಿ ಬರೆಯುವಂಥದ್ದು ಅಂತ? ಫೋರ್ಸ್ ಬರಿಬೇಕು, ವರ್ಟಿಕಲ್ ಕಾಂಪೋನೆಂಟ್ ಆಗಿರೋದ್ರಿಂದ ಸೈನ್, ನೆಕ್ಸ್ಟ್ ಡಿಗ್ರಿ ಎಷ್ಟು? 45 ಡಿಗ್ರಿ. ನೆಕ್ಸ್ಟ್ ಇಲ್ಲಿ ಹಾರಿಜಾಂಟಲ್ ಕಾಂಪೋನೆಂಟ್ ಬರಿತೀನಿ ನೋಡಿ, 30 ಕಾಸ್ 45 ಡಿಗ್ರಿ. ಸರಿನಾ? ಆಂಗಲ್ ಇಸ್ 45 ಡಿಗ್ರಿ. ಅದೇನಾಗಿದೆ? ಹಾರಿಜಾಂಟಲ್ ಆಗಿದೆ. ಸೊ ಕಾಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನೋಡಿ, ಇಲ್ಲಿ ಎ ಪಾಯಿಂಟಿನ ರೆಸ್ಪೆಕ್ಟಿವ್ ಅಲ್ಲಿ ಇರುವಂತಹ ಮೂಮೆಂಟ್ ಆಫ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಸೊ ಮೂಮೆಂಟ್ ಆಫ್ ಫೋರ್ಸ್ ಅಕ್ರಾಸ್ ಪಾಯಿಂಟ್ ಎ. ಸೊ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಮೊಮೆಂಟಮ್ ಯಾವತ್ತಿದ್ರು ಕೂಡ ಕ್ಲಾಕ್ ವೈಸ್ ಪಾಸಿಟಿವ್ ಆಗಿರುತ್ತೆ. ಸೊ ಆ ತರ ನಾವು ತೊಗೊಂತಾ ಹೋಗ್ತೀವಿ. ಒಬ್ಬೊಬ್ರು ಮೈನಸ್ ಅಂತ ತೊಗೊಂತಾರೆ, ಒಬ್ಬೊಬ್ರು ಪ್ಲಸ್ ಅಂತ ತೊಗೊಂತಾರೆ. ನಾವು ಕ್ಲಾಕ್ ವೈಸ್ ಇದ್ರೆ ಪ್ಲಸ್ ಅಂತ ತೊಗೊಂತೋಗೋಣ. ಕ್ಲಾಕ್ ವೈಸ್ ಅಂದ್ರೆ ಏನು? 12 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, ಈ ತರ. ಬಲಗಡೆಗಾಶ್ ಬಂದ್ರೆ ಕ್ಲಾಕ್ ವೈಸ್, ಎಡಗಡೆಗಾಶ್ ಹೋಗ್ತಾ ಇದೆ ಅಂತಂದ್ರೆ ಅದು ಆಂಟಿ ಕ್ಲಾಕ್ ವೈಸ್. ನಾವು ಬಲಗಡೆಗಾಶ್ ಬಂತು ಅಂತಂದ್ರೆ ನಾವು ಪ್ಲಸ್ ಅನ್ನ ತೊಗೊಂತಾ ಹೋಗ್ತಾ ಇದೀವಿ. ಸೊ ಈಗ ನೋಡಿ, ಪಾಯಿಂಟ್ ಎ ನ ರೆಸ್ಪೆಕ್ಟಿವ್ ಅಲ್ಲಿ ಇನ್ನೊಂದು ಮೇಜರ್ ಪಾಯಿಂಟ್ ಏನು ಅಂತಂದ್ರೆ ಮೂಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ, ಈಗ ಪಾಯಿಂಟ್ ಎ ಇದೆ ಅಂತ ಅನ್ಕೊಳ್ಳಿ. ಸೊ ಪಾಯಿಂಟ್ ಎ ಇಂದ ದೂರ ಹೋಗ್ತಿರುವಂತ ಫೋರ್ಸ್ ಗಳಿರ್ಬೋದು ಅಥವಾ ಪಾಯಿಂಟ್ ಎ ಕಡೆ ಬರ್ತಾ ಇರುವಂತ ಫೋರ್ಸ್ ಗಳಿರ್ಬೋದು. ಆ ಎಲ್ಲಾ ಫೋರ್ಸ್ ಗಳ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ? 0ಗೆ ಈಕ್ವಲ್ ಆಗಿರುತ್ತೆ. ಸರಿನಾ? ಏನಾದ್ರೂ ಕೂಡ ಯಾವ್ದಾದ್ರು ಒಂದು ಫೋರ್ಸು ಎ ಪಾಯಿಂಟ್ ಇಂದ ಹೋಗ್ತಾ ಇದೆ ಅಥವಾ ಎ ಪಾಯಿಂಟ್ ಕಡೆ ಬರ್ತಾ ಇದೆ ಅಂತಂದ್ರೆ ಅವುಗಳ ವ್ಯಾಲ್ಯೂ 0 ಆಗಿರುತ್ತೆ. ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ 10 ನ್ಯೂಟನ್ ಫೋರ್ಸ್ ಏನಾಗ್ತಾ ಇದೆ? ಎ ಇಂದ ಬಿ ಕಡೆಗೆ ಹೋಗ್ತಾ ಇರೋ ತರ ಇದೆ ಅಲ್ವಾ? ಸೊ ಇವಾಗ ಈ 10 ನ್ಯೂಟನ್ ಫೋರ್ಸ್ ಅನ್ನ ನಾವು ಯೂಸ್ ಮಾಡಂಗಿಲ್ಲ ಮೊಮೆಂಟಮ್ ಬರಿಬೇಕಾರೆ. ಯಾಕಂತಂದ್ರೆ ಅದ್ರದ್ದು ವ್ಯಾಲ್ಯೂ 0 ಆಗಿರುತ್ತೆ. ಯಾಕೆ ಅಂತಂದ್ರೆ ನೋಡಿ, ವೆರಿ ಸಿಂಪಲ್. ಎ ಇಂದ ಬಿಗೆ ಹೋಗ್ತಾ ಇದೆ. ಮೊಮೆಂಟಮ್ ಅಂತ ಅಂದ್ರೇನು? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೋರ್ಸ್ ಗೊತ್ತು ಎಷ್ಟು? 10 ನ್ಯೂಟನ್ ಇದೆ. ಓಕೆ. ಆದ್ರೆ ಎ ಇಂದ ಬಿಗೆ ಹೋಗ್ತಾ ಇದೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮು ಎ ಅಲ್ಲಿ ಇರುತ್ತೆ ಅಲ್ವಾ ಈ 10 ನ್ಯೂಟನ್ ಫೋರ್ಸು. ಸೊ ಎ ಪಾಯಿಂಟಿನ ರೆಸ್ಪೆಕ್ಟಿವ್ ಅಲ್ಲೇ ನಾನು ಮೊಮೆಂಟಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದು. ಎ ಪಾಯಿಂಟ್ ಅಲ್ಲೇ ನನ್ನ ಫೋರ್ಸ್ ಇದ್ರೆ ಡಿಸ್ಟೆನ್ಸ್ ಎಷ್ಟಾಯ್ತು? 0 ಆಯ್ತು. ಡಿಸ್ಟೆನ್ಸ್ 0 ಆಯ್ತು ಅಂತಂದ್ರೆ 0 ಇಂಟು ಫೋರ್ಸ್ ಏನಾಗುತ್ತೆ? 0ನೇ ಆಗುತ್ತೆ. ಸೊ ಅವಾಗ ಏನಾಗುತ್ತೆ? ನಮ್ಮ ವ್ಯಾಲ್ಯೂ 0 ಆಯ್ತು. ಗೊತ್ತಾಯ್ತಾ ಯಾವ ರೀತಿ ಅಂತ? ನೋಡಿ, ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ಗೆ ಹೋಗ್ತಾ ಇದೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಎ ಅಲ್ಲೇ ಇರುತ್ತೆ. ಸೊ ಅದೇ ಒಂದು ಜಾಗದಲ್ಲಿ ಇದೆ ಅಂತ ಅಂದಾಗ ವ್ಯಾಲ್ಯೂ ಎಷ್ಟಾಗುತ್ತೆ? ಡಿಸ್ಟೆನ್ಸ್ 0. ಯಾಕಂತಂದ್ರೆ ಅದೇ ಒಂದು ಜಾಗದಲ್ಲಿ ಫೋರ್ಸ್ ಕೂಡ ಇದೆ. ಸೊ 0 ಇಂಟು ಫೋರ್ಸ್ ಎಷ್ಟಾರ ಇರಲಿ, 0 ಇಂಟು ಎನಿಥಿಂಗ್ ವಿಲ್ ಬಿ 0. ಸೊ ಅದಕ್ಕೋಸ್ಕರ ಎ ಪಾಯಿಂಟ್ ಅನ್ನ ನಾವೇನಾದ್ರೂ ರೆಫರೆನ್ಸ್ ಆಗಿ ತಗೊಂತ ಇದೀವಿ ಅಂತಂದ್ರೆ ಆ ಒಂದು ಪಾಯಿಂಟ್ ಇಂದ ಹೊರಗಡೆ ಹೋಗ್ತಾ ಇರೋ ಫೋರ್ಸ್ ಅಥವಾ ಆ ಒಂದು ಪಾಯಿಂಟ್ ಕಡೆ ಬರ್ತಾ ಇರುವಂತ ಫೋರ್ಸ್ ಎಲ್ಲ ವ್ಯಾಲ್ಯೂ 0.
ಸೊ 20 ನ್ಯೂಟನ್ ಬಚಾವ್. ಯಾಕೆ? ಸಿ ಇಂದ ಶುರು ಆಗ್ಬಿಟ್ಟು ಬಿ ಕಡೆ ಬರ್ತಾ ಇದೆ. ಸೊ ಅದು ಬಂದ್ರೂ ಕೂಡ ಈ ತರ ಕೆಳಗಡೆ ಬರ್ತಾ ಇದೆ ಹೊರತು ಎ ಕಡೆ ಬರ್ತಾ ಇಲ್ಲ. ಸೊ 20 ನ್ಯೂಟನ್ ಬಚಾವ್. ನೆಕ್ಸ್ಟ್ 30 sin 45 ಇದು ಕೂಡ ಬಚಾವ್ ಆಗುತ್ತೆ. ನೋಡಿ ಇಲ್ಲಿ ನಾವು ಕಾಂಪೊನೆಂಟ್ ಅನ್ನ ಇಲ್ಲಿ ಬರ್ದಿದೀವಿ, ಬಿ ಇಂದ ಶುರುವಾಗಿ ಡಿ ವರ್ಗೂ ಇದೆ. ಸೊ ನಾವು ಇಲ್ಲಾದ್ರೂ ಬರಿಬಹುದು, ಇಲ್ಲಾದ್ರೂ ಬರಿಬಹುದು, ಇಲ್ಲಿ ಬರಿಬಹುದು, ಇಲ್ಲಿ ಬರಿಬಹುದು, ಇಲ್ಲಿ ಬರಿಬಹುದು, ಇಲ್ಲಿ ಬರಿಬಹುದು. ಬಿ ಇಂದ ಡಿ ವರ್ಗೂ ಎಲ್ಲಿ ಲೈನ್ ಇದೆಯಲ್ಲ ಆ ಎಲ್ಲಾ ಜಾಗದಲ್ಲೂ ನಾವು ಕಾಂಪೊನೆಂಟ್ ಅನ್ನ ಬರಿಬಹುದು. ಸೊ ಅದಕ್ಕೋಸ್ಕರ ಈ 30 sin 45 ಮತ್ತೆ 30 cos 45 ಇದೆಯಲ್ಲ, ಸೊ ಅದನ್ನ ಈ ಒಂದು ಪೊಸಿಷನ್ ಅಲ್ಲೂ ಬರಿತಾ ಹೋಗ್ಬೋದು. ಗೊತ್ತಾಯ್ತಾ? ಈ ಒಂದು ಪೊಸಿಷನ್ ಅಲ್ಲೂ ಬರಿಬಹುದು. ಈ ಒಂದು ಪೊಸಿಷನ್ ಅಲ್ಲಿ ಬರೆದ್ರೆ 30 sin 45 ಬಚಾವಾಯ್ತು. ಯಾಕೆ? ಅದೇನಾಗ್ತಾ ಇದೆ, ಬಿ ಇಂದ ಶುರು ಆಗ್ಬಿಟ್ಟು ಮೇಕ್ ಹೋಗ್ತಾ ಇದೆ. ನೋಡಿ, ಬಿ ಇಂದ ಶುರುವಾಗಿ ಮೇಕ್ ಹೋಗ್ಬಿಡುತ್ತೆ. ಈ ಒಂದು ಕಾಂಪೊನೆಂಟ್ ಗಳನ್ನ ಈ ಒಂದು ಜಾಗಕ್ಕೆ ತಂದ್ರೆ ಬಿ ಇಂದ ಶುರುವಾಗಿ ಮೇಕ್ ಹೋಗುತ್ತೆ, ಅದು ಬಚಾವಾಯ್ತು. ಆದ್ರೆ 30 cos 45 ಡಿಗ್ರಿ ಇದು ವ್ಯಾಲ್ಯೂ 0 ಆಯ್ತು. ಯಾಕೆ ಅಂದ್ರೆ ಸೊ ಈ ತರ ಬರ್ತಾ ಹೋಗುತ್ತಾ, ಇದು ಈ ಒಂದು ಪಾಯಿಂಟ್ ಇಂದ ಬರಿಬಹುದು ಅಂತ ಹೇಳಿದೀನಿ ನಾನು. ಇಲ್ಲಿಂದ ಇಲ್ಲಿವರೆಗೂ ಯಾವ್ದಾದ್ರು ಪಾಯಿಂಟ್ ಅಲ್ಲಿ ಬರಿಬಹುದು. ಸೊ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಈ ಒಂದು ಪಾಯಿಂಟ್ ಅಲ್ಲಿ ಇರುತ್ತೆ ಅದು ಬಿ, ಆ ಒಂದು ಈ ಒಂದು ಪಾಯಿಂಟ್ ಅಲ್ಲಿ ಇರುತ್ತೆ ಆ ಒಂದು ಫೋರ್ಸ್. ಸೊ ಇಲ್ಲಿಂದ ಇಲ್ಲಿವರೆಗೂ ಹೋಗ್ತಾ ಇದೆ ಅಲ್ವಾ, ನೋಡಿ 30 ನ್ಯೂಟನ್. ಸೊ ಈ ಒಂದು ಜಾಗದಲ್ಲಿ ಇದ್ದಾಗ ಈ ವರ್ಟಿಕಲ್ ಕಾಂಪೊನೆಂಟ್ ಬಚಾವಾಯ್ತು, ಮೇಲ್ಗಡೆ ಹೋಗುತ್ತೆ. ಆದ್ರೆ ಹಾರಿಜಾಂಟಲ್ ಕಾಂಪೊನೆಂಟ್ ಏನಾಗ್ತಾ ಇದೆ, ಎಡಗಡೆ ಸೈಡ್ ಬರ್ತಾ ಇರುತ್ತೆ 30 cos 45. ಸೊ ಎಡಗಡೆ ಬಂದು ಎ ಪಾಯಿಂಟ್ ಅನ್ನ ಟಚ್ ಆಗುತ್ತೆ. ಸೊ ಎ ಪಾಯಿಂಟ್ ಟಚ್ ಆಯ್ತು ಅಂತಂದ್ರೆ ಏನಾಗುತ್ತೆ, ನಮಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವ್ಯಾಲ್ಯೂ 0 ಆಗುತ್ತೆ. ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವ್ಯಾಲ್ಯೂ 0 ಆಯ್ತು ಅಂತಂದ್ರೆ ಏನಾಗುತ್ತೆ, 0 into ಫೋರ್ಸ್ ವಿಲ್ ಬಿ 0. ಸೊ 30 cos 45 ವ್ಯಾಲ್ಯೂ 0, 10 ನ್ಯೂಟನ್ ವ್ಯಾಲ್ಯೂ 0. ಒಂದ್ 2-3 ಪ್ರಾಬ್ಲಮ್ ಅನ್ನ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇನ್ನ ಇವೆರಡು ಉಳ್ಕೊಂಡಿದಾವಲ್ಲ, ಇವೆರಡಕ್ಕೂ ಕೂಡ ಮೊಮೆಂಟಮ್ ಬರೆಯೋಣ. ಯಾವ ರೀತಿ ಬರೆಯೋದು ಅಂತಂದ್ರೆ, ಎ ಇಸ್ ದ ರೆಫರೆನ್ಸ್ ಪಾಯಿಂಟ್ ಅಲ್ವಾ. ಸೊ ಎ ಅಲ್ಲಿ ನಿಮ್ಮ ತಂಬನ್ನ ಫಿಕ್ಸ್ ಮಾಡಬೇಕು. 20 ನ್ಯೂಟನ್ ಯಾವ ತರ ಹೋಗ್ತಾ ಇದೆ ಆ ತರ ನಿಮ್ಮ ಕೈಯನ್ನ ಹಿಂಗನ್ನಿ. ನೋಡಿ ಇಲ್ಲಿ 20 ನ್ಯೂಟನ್ ಕೆಳಗಡೆ ಹೋಗ್ತಾ ಇದೆ. ಸೊ ಕೆಳಗಡೆ ಈ ತರ ನೋಡಿ, ಇಲ್ಲಿ ನನ್ನ ಕೈ ಯಾವ ರೀತಿ ತಿರುಗ್ತಾ ಇದೆ, ಈ ತರ ಕ್ಲಾಕ್ ವೈಸ್. ನೋಡಿ ಈ ತರ ಬಂದ್ರೆ ಕ್ಲಾಕ್ ವೈಸ್, ಈ ತರ ಬಂದ್ರೆ ಆಂಟಿ ಕ್ಲಾಕ್ ವೈಸ್. ಸೊ ಕ್ಲಾಕ್ ವೈಸ್ ನಂದು ಹ್ಯಾಂಡ್ ತಿರುಗ್ತಾ ಇರೋದು. ಎ ಪಾಯಿಂಟ್ ಅಲ್ಲಿ ತಂಬನ್ನ ಫಿಕ್ಸ್ ಮಾಡಿದ್ರೆ ಯಾವ ತರ ತಿರುಗ್ತಾ ಇದೆ ನನ್ನ ಕೈ, 20 ನ್ಯೂಟನ್ ಫೋರ್ಸ್ ಕೆಳಗಡೆ ಹೋಗ್ತಾ ಇರೋದ್ರಿಂದ ಈ ತರ ಅಂದ್ರೆ ಕ್ಲಾಕ್ ವೈಸ್ ರೊಟೇಷನ್. ಸೊ ಕ್ಲಾಕ್ ವೈಸ್ ಅಂತ ಅಂದ್ರೆ ಪ್ಲಸ್ ಅಂತ ತಗೋಬೇಕು ಅಂತ ಹೇಳಿದ್ದೀನಿ. ಸೊ ಪ್ಲಸ್ 20 ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಏನು? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದಾಗ ಸಿ ಇಂದ ಬಿಗ್ ಬರ್ತಾ ಇರುತ್ತೆ ಈ 20 ನ್ಯೂಟನ್. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಬಿಗೆ ಬಂದು ನಿಂತ್ಕೊಳುತ್ತೆ. ಸೊ ಅವಾಗ ಏನಾಗುತ್ತೆ, ಎ ಇಂದ ಬಿ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಅಲ್ವಾ, ಗೊತ್ತಾಯ್ತಾ? ಸಿ ಇಂದ ಬಿ ಮಧ್ಯೆ ಎಲ್ಲಾದ್ರೂ ಈ ಫೋರ್ಸ್ ಅನ್ನ ನಾವು ರೆಪ್ರೆಸೆಂಟ್ ಮಾಡಬಹುದು 20 ನ್ಯೂಟನ್ ಅನ್ನ. ಸೊ 20 ನ್ಯೂಟನ್ ಬಿ ಇಂದ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಎ ಇಂದ ಬಿ ಮಧ್ಯೆ ಎಷ್ಟಿರುತ್ತೆ ಅಷ್ಟೇ ಡಿಸ್ಟೆನ್ಸ್, 2 ಮೀಟರ್. ಗೊತ್ತಾಯ್ತಾ? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನ ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡೋದು. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಯ್ತು. ನೆಕ್ಸ್ಟ್ ಇನ್ನು ಉಳ್ಕೊಂಡಿರೋದು ಯಾವುದು, 30 sin 45. ಸೊ 30 sin 45 ಇಲ್ಲಿ ನಾವು ತಂಬನ್ನ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡು 30 sin 45 ಯಾವ ರೀತಿ ಹೋಗ್ತಾ ಇದೆ, ಮೇಲೆ. ಸೊ ಮೇಲ್ಗಡೆ ಹಿಂಗಂದ್ರೆ ಏನಾಗ್ತಾ ಇದೆ, ನನ್ನ ಕೈ ನೋಡಿ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಸೊ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ ಅಂತಂದ್ರೆ ಮೈನಸ್ ಫೋರ್ಸ್ ಎಷ್ಟು, 30 sin 45 ಡಿಗ್ರಿ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ನೋಡಿ ಇಲ್ಲಿ ನಾನು ಹೇಳಿದ್ದೀನಿ ಬಿ ಇಂದ ಡಿ ವರ್ಗೂ ಎಲ್ಲಾದ್ರೂ ಬರಿಬಹುದು ಈ ಒಂದು ಫೋರ್ಸ್ ಅನ್ನ ಅಂತ. ಸೊ 30 sin 45 ಏನಾದ್ರೂ ಇಲ್ಲಿಂದ ಶುರು ಆಗುತ್ತಲ್ವಾ, ಈ ತರ ಇಲ್ಲೇನಾದ್ರೂ ಕಾಂಪೊನೆಂಟ್ ಗಳನ್ನ ಬರೆದ್ರೆ ಸೊ ಇಲ್ಲಿಂದ ಶುರುವಾಗಿ ಈ ತರ ಮೇಕ್ ಹೋಗ್ತಾ ಹೋಗುತ್ತೆ. ಸೊ ಎ ಇಂದ ಬಿ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟೇ ನನಗೆ ಪರ್ಪೆಂಡಿಕ್ಯುಲರ್ ವ್ಯಾಲ್ಯೂ ಆಗಿರುತ್ತೆ, ದಟ್ ಈಸ್ 2. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಬಿ ಇಂದ ಡಿ ಮಧ್ಯೆ ಎಲ್ಲಾದ್ರೂ ಬರಿಬಹುದು, ಬಟ್ ಇದನ್ನ ನಾವು ಬಿ ಅಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ ಅಂತ ಕಂಡೀಷನ್. ಬಿ ಅಲ್ಲಿ ಏನಾದ್ರೂ ಕೂಡ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಕಾಂಪೊನೆಂಟ್ ಬರ್ಕೊಂಡ್ರೆ ಹಾರಿಜಾಂಟಲ್ ಕಾಂಪೊನೆಂಟ್ ಎಡಗಡೆ ಬಂದು ಎ ಅಲ್ಲಿ ಹೋಗ್ಬಿಟ್ಟು 0 ಆಗ್ಬಿಡುತ್ತೆ. ಸೊ ವರ್ಟಿಕಲ್ ಕಾಂಪೊನೆಂಟ್ ಏನಾಗಿರುತ್ತೆ, ಡಿಸ್ಟೆನ್ಸ್ ಎ ಇಂದ ಬಿ ಮಧ್ಯ ಎಷ್ಟು, 2 ಮೀಟರ್ ಇರೋದು. ಸೊ 2 ಮೀಟರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗಿ. 20 ಇಂಟು 2 ಅಂತಂದ್ರೆ 40 ಆಗುತ್ತೆ, ಮೈನಸ್ 30 sin 45 ಇಂಟು 2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, ಮೈನಸ್ 2.42. ಸೊ ಮೈನಸ್ 2.42. ಎಸ್ ಐ ಯೂನಿಟ್ ಏನು ಬರಿಬೇಕು, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ವಾ. ಫೋರ್ಸಿನ ಎಸ್ ಐ ಯೂನಿಟ್ ಏನಿದೆ, ನ್ಯೂಟನ್. ನೆಕ್ಸ್ಟ್ ಇಲ್ಲಿ ಮೀಟರ್ ಅಂತ ಕೊಟ್ಟಿರೋದು ನೋಡಿ, ಮೀಟರ್ ಅಂತ ಕೊಟ್ಟಿರೋದ್ರಿಂದ ನ್ಯೂಟನ್ ಮೀಟರ್. ಗೊತ್ತಾಯ್ತಾ? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ, ಎಸ್ ಐ ಯೂನಿಟ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನ್ಯೂಟನ್ ಮೀಟರ್. ಪರ್ಪೆಂಡಿಕ್ಯುಲರ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಫೋರ್ಸಿನ ಎಸ್ ಐ ಯೂನಿಟ್ ಈಸ್ ನ್ಯೂಟನ್, ಡಿಸ್ಟೆನ್ಸಿನ ಎಸ್ ಐ ಯೂನಿಟ್ ಈಸ್ ಮೀಟರ್. ಸೊ ನ್ಯೂಟನ್ ಮೀಟರ್ ಅಂತ ಬರೀಬೇಕು. ಇಲ್ಲಿ ಮೈನಸ್ ಬಂದಿದೆ, ಸೊ ಅದನ್ನ ತೆಗೆದಾಕ್ಬೇಕು ಅಂತಂದ್ರೆ ವೆರಿ ಸಿಂಪಲ್. ನಾವೇನ್ ಮಾಡಿದ್ವಿ, ಕ್ಲಾಕ್ ವೈಸ್ ಇರೋದನ್ನ ಪಾಸಿಟಿವ್ ಅಂತ ತಗೊಂಡಿದೀವಿ. ಈಗ ಉಲ್ಟಾ ಬರೀರಿ ಅಷ್ಟೇ. 2.42 ನ್ಯೂಟನ್ ಮೀಟರ್ ಅಂತ ಬರೆದ್ಬಿಟ್ಟು ಇಲ್ಲಿ ಬ್ರಾಕೆಟ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಅಂತ ಬರೀರಿ ಅಷ್ಟೇ. ಗೊತ್ತಾಯ್ತಾ ಯಾವ ರೀತಿ ಬರೆಯೋದು ಅಂತ? ಸಿಂಪಲ್. ಆ ನೆಗೆಟಿವ್ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಆ ನೆಗೆಟಿವ್ ಅನ್ನ ತೆಗೆದಾಕ್ಬಿಟ್ಟು ಆಂಟಿ ಕ್ಲಾಕ್ ವೈಸ್ ಅಂತ ಬರೀರಿ, ಕರೆಕ್ಟ್ ಆಗ್ತಾ ಹೋಗುತ್ತೆ.
ಸೊ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಮೂಮೆಂಟ್ ಅನ್ನ ಕಂಡುಹಿಡಿಯುವಂಥದ್ದು. ಬೇರೆ ಕಾನ್ಸೆಪ್ಟ್ಗಳಲ್ಲಿ ಜಾಸ್ತಿ ಕೇಳ್ತಾ ಹೋಗ್ತಾರೆ, ಇದನ್ನೊಂದು 4 ಮಾರ್ಕ್ಸ್ 5 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ತಾ ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.